ಸಿವಿಕ್ ಫೌಂಡೇಶನ್ ಎಲ್ಲ ಅನುದಾನಕ್ಕಾಗಿದೆ. ಇಲ್ಲಿ ನೆರವಿರುವ ಎಲ್ಲ ಗಣ್ಯರೇ, ಸೇವಾ ಸಮಾಜ ಸೇವೆ, ಸುಧಾರ ಸೇವಾ ನಿಮಗೆಲ್ಲ ಎಸ್ಪೆಷಲಿ ಥ್ಯಾಂಕ್ಸ್ ಟು ಸತ್ಯಪ್ರಕಾಶ್. ನಿಮ್ಮಂಥ ಮಕ್ಕಳು ನಮ್ಮ ದೇಶದಲ್ಲಿ ಇಂತಹ ಒಳ್ಳೆಯ ಸಂಸ್ಥೆಯಲ್ಲಿ ವಿದ್ಯೆ ಕಲಿಯೋದಕ್ಕೆ, ಬುದ್ಧಿ ಕಲಿಯೋದಕ್ಕೆ, ಮುಂದಿನ ಪ್ರತಿಭಾಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದು ದೊಡ್ಡ ಸಾಹಸ ಅನಿಸುತ್ತೆ ನನಗೆ. ಇದು ಇವರಲ್ಲಿ ದೊಡ್ಡ ಸಾಹಸ, ಇವರಲ್ಲಿ ಇರೋ ದೊಡ್ಡ ಉದಾಹರಣೆ. ಇದನ್ನೇ ನಾವು ಹೇಳೋದು ನಿಜವಾದ ದೇವರ ಪೂಜೆ. ಕನಕ ಜಯಂತಿ ಇವತ್ತು ಮಾಡೋದು, ನಾನು ಹೇಳ್ತಾ ಇದ್ದೇವೆ, ಕನಕ ಜಯಂತಿ ಮಾಡೋದು ಅವಶ್ಯಕ. ಕಬ್ಬು ಜಯಂತಿ ಮಾಡಿ, ಗೀತಾ ಜಯಂತಿ ಮಾಡಿ, ಶಂಕರ ಜಯಂತಿ ಮಾಡಿ, ಯಾವುದೋ ಜಯಂತಿ ಮಾಡಿ, ಅದರ ಜಯಂತಿ ಅರ್ಥ ಏನು ಅಂತ ಅದರ ಅರ್ಥ ಮಾಡಿ ಪೂಜೆ ಮಾಡೋದು, ಊಟ ಮಾಡೋದು, ಮಾತಾಡೋದು, ಅವ್ರ ಬಗ್ಗೆ ಏನೋ ಹೇಳೋದು, ಕೊಟ್ಟೋದು, ಅದರಿಂದ ಏನು ಉಪಯೋಗ ಆಗುತ್ತೆ? ಆ ಜಯಂತಿ ಅವ್ರು ಹೇಳಿದವರು ಮಾತುಗಳನ್ನ, ಅವ್ರು ಹೇಳಿದ ಒಂದು ಸಮಾಜ ಸುಧಾರಣೆಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಸುಧಾರಣೆ ಮಾಡೋದು ನಮಗೋಸ್ಕರ ಆದರೆ ನಮ್ಮ ಅಂದ್ರೆ ಈ ಪ್ರಪಂಚದಲ್ಲಿ ನಾವು ಮನುಷ್ಯರಾಗಿ ಹೇಗೆ ಹುಟ್ಟಿದ್ವಿ, ಯಾವುದು ಮನುಷ್ಯನಿಗೆ ಹುಟ್ಟಿದ್ಕೇನು ಸಾರ್ಥಕ? ಮನುಷ್ಯರು ಹುಟ್ಟುತ್ತಾನೆ, ಪ್ರಾಣಿಗಳು ಹುಟ್ಟುತ್ತೆ, ಗಿಡ ಮರಗಳು ಹುಟ್ಟುತ್ತೆ, ಕ್ರಿಮಿಗಳು ಹುಟ್ಟುತ್ತೆ, ಎಲ್ಲ ಹುಟ್ಟುತ್ತೆ, ಬದುಕುತ್ತೆ, ಸತ್ತೋಗುತ್ತೆ, ಎಲ್ಲ ಹುಟ್ಟುತ್ತೆ, ಒಂದಷ್ಟು ಮಕ್ಕಳು ಮಾಡುತ್ತೆ, ಸತ್ತೋಗುತ್ತೆ. ಏನು ವಾಟ್ ಇಸ್ ದ ಡಿಫರೆನ್ಸ್, ಬಿಗ್ ಡಿಫರೆನ್ಸ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ ಅಂಡ್ ಅದರ್ ಬೀಯಿಂಗ್ಸ್ ಅಂತಂದ್ರೆ ಆತ್ಮನ ಮೋಕ್ಷ ಜಗತ್ತಿಥಾಯ ಅಂತ ಒಂದು ಸ್ಟೇಟ್ಮೆಂಟ್. ಅದು ಉಪನಿಷತ್ ಸ್ಟೇಟ್ಮೆಂಟ್. ಏನರ್ಥ ಆಗುತ್ತೆ? ಆತ್ಮ ಅಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದು ಮೋಕ್ಷ ಅಂತಕ್ಕೆ. ಮೋಕ್ಷ ಅಂದ್ರೆ ಸ್ವರ್ಗಕ್ಕೆ ಹೋಗೋದು ಅಂತಲ್ಲ. ಧರ್ಮವೇ ಇಲ್ಲಿ ನಡೆದು, ಧರ್ಮವೇ ನಾವು ನಮ್ಮ ಜೀವನದ ಪ್ರತೀಕವಾಗಿ ಧರ್ಮವನ್ನೇ ಆಚರಣೆ ಮಾಡಿ, ಧರ್ಮದ ಕೊನೆ ಅನ್ನೋದು ಮೋಕ್ಷ. ಏನು ಧರ್ಮದ ಕೊನೆ? ಮೋಕ್ಷ. ಸಂತೋಷವಾಗಿ. ಸಂತೋಷ ಅಂದ್ರೆ ಇವ್ರು ಎಷ್ಟು ಸಂತೋಷ ಕೊಡ್ತಾರೆ, ಇದು ದೊಡ್ಡ ಸೇವೆ. ನಾನು ತಿಳ್ಕೊಂಡ್ರು ಇವರು ನಿಜವಾಗ್ಲೂ ನಮ್ಮ ದೇಶದ ಸೇವೆ, ದೇಶ ಕಟ್ಟು. ವಾಟ್ ವಿವೇಕಾನಂದ ಕಾಲ್ ದಿ ಮ್ಯಾನ್ ಮೇಕ್ ನೇಷನ್ ಮೇಕಿಂಗ್. ಮ್ಯಾನ್ ಮೇಕಿಂಗ್ ಅಂದ್ರೆ ಮನುಷ್ಯತ್ವವನ್ನ ಶಕ್ತಿಯುತಗೊಳಿಸೋದು. ನೇಷನ್ ಮೇಕಿಂಗ್ ಅಂದ್ರೆ ಪ್ರಜೆಗಳನ್ನ ಶಕ್ತಿಯುತ ಮಾಡಿಸೋದು, ಅದು ನೇಷನ್ ಮೇಕಿಂಗ್. ನಮ್ಮ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಈ ಬಗ್ಗೆ ಚಿಂತನೆ ಇಲ್ಲ, ಬಹಳ ಜನಕ್ಕಿಲ್ಲ. ಇರ್ಬೋದು, ಅದು ಗೊತ್ತಿಲ್ಲ. ನಾನು ಬಹಳ ಪ್ರಯೋಜನ ನೋಡಿದ್ದು ಕಾಣ್ತಿಲ್ಲ. ಎಷ್ಟು ಜನ 40 ನಾವು ಸುಲಭ ಒಂದಷ್ಟು ಸಮಾಜ ಸೇವಾ ಜೊತೆ ಕೆಲಸ ಮಾಡಿದ್ದೇನೆ. ಈಗ ಡಾಕ್ಟರ್ ಸುದರ್ಶನ್ ಅಂತ ಅವರು PRS ಅಲ್ಲಿ ಕೆಲವು ವರ್ಷ ಅವರು ಅಲ್ಲಿ ನಿಮ್ಮಂಥ ಮಕ್ಕಳು, ಎಲ್ಲಿ ಕಾಡು ಮಕ್ಕಳನ್ನೆಲ್ಲ ಈಗ ಊರಿನ ಮಕ್ಕಳು ಮಾಡ್ಬಿಟ್ಟಿದ್ದಾರೆ. ಕಾಡು ಮಕ್ಕಳು ಅಂತಂದ್ರೆ ನಮ್ಮಂಥ ಈ ಪ್ಯಾಂಟ್ ಹಾಕೊಂಡು ಹೋಗ್ರೆ ಅವ್ರು ಮರ ಬಿದ್ದಿದ್ದಾರೆ, ಇವ್ರು ಹೋಗ್ಬಿಡ್ತಾರೆ. ಅಂಥವ್ರ ಹತ್ರ ಹೋಗಿ ಅವರು ನಿಜವಾಗ್ಲೂ ಇವತ್ತು ಅವರ ಸಾಮಾಜಿಕ ಜೀವನದಲ್ಲಿ ಯಾವ ಕಾಡು ಜನ ಅಂತಂದ್ರೆ ಇವರು ಊರು ಜನಕ್ಕಿಂತ ಚೆನ್ನಾಗಿದ್ದಾರೆ, ಅಂಥ ಸ್ಕೂಲ್ ಮಾಡಿದ್ದಾರೆ. ಅವ್ರ ಜೊತೆ ಒಂದು 20 ವರ್ಷ ಕೆಲಸ ಮಾಡ್ತಾರೆ. ಅವರ ಹಳ್ಳಿಗಳು, ನಮ್ಮ ನರಸೀಪುರ ತಾಲೂಕು, ನಮ್ಮ ಹಳ್ಳಿಗಳನ್ನು ನಾವು ಅಮೆರಿಕಾದಲ್ಲಿ 40 ವರ್ಷ ಇದ್ರೂ ಏನೋ ನಮ್ಮ ದೇಶದ ಋಣ ಅನ್ನೋದಿರುತ್ತೆ. ನಮ್ಮ ಮನುಷ್ಯರಿಗೆ ಪಂಚಋಣಗಳು ಅಂತ ಹೇಳ್ತಾರೆ. ಕೃಷಿ ಋಣ, ದೇವ ಋಣ, ಪಿತೃ ಋಣ, ಭೂ ಋಣ